ನಮಸ್ಕಾರ ಕನ್ನಡಿಗರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಸಿವಿಲ್ ಟಾಕ್ಸ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಪೇಂಟ್ ಮತ್ತೆ ವಾಲ್ ಪುಟ್ಟಿ ಕ್ಯಾಲ್ಕುಲೇಷನ್ ಫಾರ್ ಎ ರೂಮ್ ಸೈಜ್ ಎಷ್ಟು 10x10. ಓಕೆ, ನಾನು ಯಾಕೆ ಯಾವಾಗಲೂ 10x10 ಹೇಳ್ತೀನಿ ಅಂದರೆ 10x10 ಇಟ್ಕೊಂಡು ನೀವು ಬೇರೆನೂ ಒಂದು ಕ್ಯಾಲ್ಕುಲೇಷನ್ಗೆ ರೆಫರೆನ್ಸ್ ಆಗಿ ಇಟ್ಕೋಬೋದು ಅಂತೇಳಿ. ಸೊ ಅದಕ್ಕೆ ನಾನು ಜಾಸ್ತಿ 10x10 ಅಂದರೆ 100 ಸ್ಕ್ವೇರ್ ಫೀಟು ಎಷ್ಟು ಬರುತ್ತೆ, 100 ಸ್ಕ್ವೇರ್ ಫೀಟಿಗೆ ಅಂತ ತಿಳ್ಕೊಳ್ಳಿ. 100 ಸ್ಕ್ವೇರ್ ಫೀಟಿಗೆ ಎಷ್ಟು ಬಂದರೆ ನೆಕ್ಸ್ಟ್ ಇಷ್ಟು ಸ್ಕ್ವೇರ್ ಫೀಟಿಗೆ ಎಷ್ಟು ಬರ್ಬೋದು ಅಂತ ನಿಮಗೊಂದು ಐಡಿಯಾ ಸಿಗಲಿ ಅಂತೇಳಿ ನಾನೊಂದು ಸ್ಟ್ಯಾಂಡರ್ಡ್ ಫಾರ್ಮಲ್ಲೇ 10x10 ರೂಮ್ದು ಹೇಳ್ತಾ ಇದ್ದೀನಿ. ನಿಮಗೆ ಯಾವುದಾದ್ರೂ ಆಡ್ ಸೈಜ್ದು ಬೇಕು ಅಂದರೆ ನಾನು ಕಮೆಂಟ್ ಮಾಡಿ ತಿಳಿಸಿ, ಅದ್ರ ಮೇಲೆ ನಾನು ವಿಡಿಯೋ ಮಾಡಿ ಹಾಕ್ತೇನೆ. ಓಕೆ, ಇವತ್ತೇನಪ್ಪ ಅಂದರೆ ಅದೇ ವಾಲ್ ಪುಟ್ಟಿ ಮತ್ತು ಪೇಂಟು ಮತ್ತು ಪ್ರೈಮರು, ಲೇಬರ್ ಕಾಸ್ಟು ಮತ್ತು ಅದಕ್ಕೆ ತಗಲುವ ವೆಚ್ಚ ಅಂತೀವಲ್ಲ ನಾವು, ಅಂದರೆ ರೋಲರು ಮತ್ತು ವಾಲ್ ಪುಟ್ಟಿ ಬ್ಲೇಡ್ಸು, ಬ್ರಷ್, ಸ್ಯಾಂಡಿಂಗ್ ಪೇಪರು ಎಕ್ಸೆಟ್ರಾ ಅದಕ್ಕೆಲ್ಲ ಎಷ್ಟು ಕಾಸ್ಟ್ ಆಗುತ್ತೆ, ಒಂದು ಮಾರ್ಕೆಟ್ ವ್ಯಾಲ್ಯೂ, ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ ಅಂತೇಳಿ. ಓಕೆ, ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಸೊ ವಿಡಿಯೋ ಲೈಕ್ ಇದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಪೇಂಟ್ ಆ್ಯಂಡ್ ವಾಲ್ ಪುಟ್ಟಿ ಕ್ಯಾಲ್ಕುಲೇಷನ್ ಫಾರ್ 10x10 ರೂಮ್ ಇಂಟೀರಿಯರ್. ಓಕೆ, ಇಂಟೀರಿಯರ್ದು ಗೋಡೆಗಳಿದ್ದು ನಾನು ಹೇಳ್ತಾ ಇರೋದು ಇವತ್ತು. ಸೊ ಎಕ್ಸ್ಟೀರಿಯರ್ದಿಲ್ಲ. ಏನು ಕೊಟ್ಟಿದ್ದಾರೆ, ರೂಮ್ ಸೈಜು 10x10 ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಷನ್ ಏನು ಮಾಡಂತ ಹೇಳಿದ್ದಾರೆ, ಪೇಂಟ್ ಮತ್ತು ವಾಲ್ ಪುಟ್ಟಿ ಎಷ್ಟು ಬೇಕಾಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಂತ ಹೇಳಿದ್ದಾರೆ. ಸೊ ನೋಡಿ, ಇದು ರೂಮ್ ಸೈಜು 10x10. ಆ ರೂಮ್ಗೆ ಒಂದು ಬಾಗಿಲಿದೆ, ಒಂದು ಕಿಟಕಿ ಇದೆ, ಒಂದು ಡೋರ್, ಒಂದು ವಿಂಡೋ. ಸೊ ಡೋರ್ದು ಮತ್ತು ವಿಂಡೋದು ಸೈಜು ಕೊಟ್ಟಿದ್ದಾರೆ. ಇದು ಯಾಕೆ ಬೇಕಾಗುತ್ತೆ ಅಂದರೆ ಹೇಳ್ತೀನಿ ಇಲ್ಲಿ ಮುಂದೆ ಕ್ಯಾಲ್ಕುಲೇಷನಲ್ಲಿ. ಓಕೆ, ಕ್ಯಾಲ್ಕುಲೇಷನ್ ಫಸ್ಟ್ ನಾವು ಗ್ರಾಸ್ ಟೋಟಲ್ ಏರಿಯಾನ ಕ್ಯಾಲ್ಕುಲೇಷನ್ ಮಾಡಬೇಕು. ಗ್ರಾಸ್ ಟೋಟಲ್ ಏರಿಯಾ ಏನು ಹೇಳುತ್ತೆ, 4 ಸೈಡ್ ವಾಲು ಎಷ್ಟಿದೆ, 1 2 3 4 4 ಇಂಟು ವಾಲ್ ಸೈಜ್. ಓಕೆ, ಪ್ಲಸ್ ಸೀಲಿಂಗ್ ಸೈಜ್. ಸೀಲಿಂಗ್ ಮೇಲ್ಗಡೆನೂ ಮಾಡಬೇಕಲ್ಲ ನಾವು, ಅದಕ್ಕೆ ವಾಲ್ ಪುಟ್ಟಿ ಮತ್ತು ಪೇಂಟ್. ಸೊ ಅದು ಪ್ಲಸ್. ಸೊ 4 ಇಂಟು 10x10 ಈಚ್ ಇದೆ, ಆಯಿತಾ. ಇದು 10x10, ಇದು 10x10, ಇದು 10x10, ಇದು 10x10 ಪ್ಲಸ್ 10 ಇಂಟು 10 ಸೀಲಿಂಗ್ ಹೈಟ್. ಟೋಟಲ್ ವರ್ತ್ ಒಂದು ಟೋಟಲ್ ಎಷ್ಟಾಯಿತು, 500 ಸ್ಕ್ವೇರ್ ಫೀಟ್ ಆಯಿತು. ಈಗ ನಮಗೆ ಟೋಟಲ್ ಆಯ್ತಿದ್ದು, ಇದರಲ್ಲಿ ನಮ್ಮದು ಡೋರು ಮತ್ತು ವಿಂಡೋ ಸೈಜು ಡಿಡಕ್ಷನ್ ಆಗುತ್ತೆ. ಸೊ ಅದಕ್ಕೆ ಹೇಗೆ ಮಾಡಬೇಕು ಅಂದರೆ ನಾವು ನೆಕ್ಸ್ಟು ನೆಟ್ ಏರಿಯಾನ ಕಂಡುಹಿಡ್ಕೋಬೇಕು. ನೆಟ್ ಏರಿಯಾ ಈಸ್ ಈಕ್ವಲ್ ಟು ಏನಾಗುತ್ತೆ, ಗ್ರಾಸ್ ಏರಿಯಾ ಮೈನಸ್ ಡೋರ್ ಆ್ಯಂಡ್ ವಿಂಡೋ ಏರಿಯಾ. ಇದು ಗ್ರಾಸ್ ಏರಿಯಾ ಇದೆ, ಈ ಗ್ರಾಸ್ ಏರಿಯಾ ಮೈನಸ್ ಅದು ಡೋರ್ ಮತ್ತು ವಿಂಡೋ ಏರಿಯಾ ಮೈನಸ್ ಆಗುತ್ತೆ. ಸೊ ಗ್ರಾಸ್ ಏರಿಯಾ ಎಷ್ಟಿದೆ, 500 ಇದೆ, ಬರ್ಕೋಬೇಕು. ಮೈನಸ್ ಡೋರ್ ಸೈಜ್ ಏನಿದೆ, 3 ಇಂಟು 7 ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಯೂಸ್ ಆಗುತ್ತೆ ನೋಡೋದೆ. 3 ಇಂಟು 7 ಪ್ಲಸ್ 4 ಇಂಟು 4 ವಿಂಡೋ ಸೈಜು ಎಷ್ಟಾಯಿತು. ಆವಾಗ ಇದನ್ನೆಲ್ಲ ಡಿಡಕ್ಷನ್ ಮಾಡಿದರೆ ನೆಟ್ ಏರಿಯಾ 463 ಸ್ಕ್ವೇರ್ ಫೀಟ್ ಅಂತ ಬಂತು. ಓಕೆ, ನೆಕ್ಸ್ಟ್ ಇದು ಬಂದಮೇಲೆ ನಮಗೆ ಏನಂತ ಕೇಳಿದಾರೆ ಅವರು, ವಾಲ್ ಪುಟ್ಟಿ ಮತ್ತು ಪೇಂಟ್ ಅಂತ ಕೇಳಿದ್ದಾರೆ ಕ್ಯಾಲ್ಕುಲೇಷನ್. ಓಕೆ, ಈಗ ನೆಕ್ಸ್ಟ್ ಅದು ಕ್ಯಾಲ್ಕುಲೇಷನ್ ಮಾಡೋದು. ವಾಲ್ ಪುಟ್ಟಿ ಈಸ್ ಈಕ್ವಲ್ ಟು ಏನು, ವಾಲ್ ಪುಟ್ಟಿ ಯಾವ ಥರ ಕಂಡು ಹಿಡ್ಕೋಬೇಕು ಅಂದರೆ, ನೆಟ್ ಏರಿಯಾ ಎಷ್ಟು ಬಂದಿದೆ ಡಿವೈಡೆಡ್ ಬೈ ಕವರೇಜ್ ಪರ್ kg. 1 kgಗೆ ಎಷ್ಟು ವಾಲ್ ಪುಟ್ಟಿ ನಮ್ಗೆ ಕವರೇಜ್ ಕೊಡ್ತಾಯಿದೆ. ಈಗ ನಾವು ಬೈಕ್ ಓಡಿಸುವಾಗ 1 ಲೀಟ್ರಿಗೆ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂದರೆ ನಮಗೆ ಲೆಕ್ಕ ಸಿಕ್ಬಿಡುತ್ತಲ್ಲ, ಅದೇ ಥರ ನೋಡಿ. 463 ಸ್ಕ್ವೇರ್ ಫೀಟ್ ಇದೆ ನಮ್ಮದು ನೆಟ್ ಏರಿಯಾ, ಡಿವೈಡೆಡ್ ಬೈ 1 kgಗೆ 15 ಸ್ಕ್ವೇರ್ ಫೀಟ್ ಏರಿಯಾ ಕವರ್ ಮಾಡುತ್ತೆ ವಾಲ್ ಪುಟ್ಟಿ. ಇದು ಡಬಲ್ ಕೋಟು. ಓಕೆ, ಯಾಕಂದರೆ ವಾಲ್ ಪುಟ್ಟಿ ಮಾಡಬೇಕು ಅಂದರೆ ಮನೆಗೆ 2 ಕೋಟೆ ಮಾಡಬೇಕು, 1 ಕೋಟಲ್ಲಿ ಆಗೋದಿಲ್ಲ, 2 ಕೋಟು ಅದಕ್ಕಿಂತ ಮೇಲ್ಪಟ್ಟು ಮಾಡಬೇಕು ಅಪ್ ಟು ಫಿನಿಶಿಂಗ್ವರೆಗೂ. ಸೊ ನಾನು ಮಿನಿಮಮ್ 2 ಕೋಟ್ ತೊಗೊಳ್ತಾ ಇದ್ದೀನಿ. ಇಲ್ಲಿ 15 ಸ್ಕ್ವೇರ್ ಫೀಟ್ ಪರ್ kgಗೆ ಬರ್ತಾಯಿದೆ. ಸೊ ಎಷ್ಟಾಯಿತು, 30.86 kg ಆಯಿತು. ಇದನ್ನು ನಾವು 31 kg ಅಂತ ರೌಂಡ್ ಫಿಗರ್ ತೊಗೊಳ್ಳೋಣ. ನೆಕ್ಸ್ಟ್ ಏನಿದೆ, ಮತ್ತು ಪ್ರೈಮರ್ ಇದೆ, ಪ್ರೈಮರ್ ಪೇಂಟ್ ಫಸ್ಟ್. ಈಗ ವಾಲ್ ಪುಟ್ಟಿ ಆದಮೇಲೆ ನಾವು ಅದಕ್ಕೆ ನೆಕ್ಸ್ಟು ಸ್ಯಾಂಡಿಂಗ್ ಮಾಡಬೇಕು. ಸ್ಯಾಂಡಿಂಗ್ ಮಾಡಿದ್ಮೇಲೆ ಪ್ರೈಮರ್ ಪೇಂಟ್ ಹಾಕಬೇಕು. ಓಕೆ, ಪ್ರೈಮರ್ ಪೇಂಟ್ ಯಾವ ಥರ ಅಂದರೆ, ನೆಟ್ ಏರಿಯಾ ಡಿವೈಡೆಡ್ ಬೈ ಕವರೇಜ್ ಪರ್ ಲೀಟರ್. ಇದು kgಯಲ್ಲಿದೆ ಪುಟ್ಟಿ, ಇದು ಲೀಟ್ರಲ್ಲಿದೆ. ಓಕೆ, ಇದು ಪೌಡ್ರ್ ಫಾರ್ಮಲ್ಲಿರುತ್ತೆ, ಇದು ಲಿಕ್ವಿಡ್ ಫಾರ್ಮಲ್ಲಿರುತ್ತೆ. ಸೊ ಲೀಟ್ರಲ್ಲಿದೆ ಇದು. ಈಗ ನೆಕ್ಸ್ಟ್ ಏನು ಬಂತಂದರೆ ನೋಡಿ, ನೆಟ್ ಏರಿಯಾ ಎಷ್ಟಿದೆ, 463 ಡಿವೈಡೆಡ್ ಬೈ 130 ಸ್ಕ್ವೇರ್ ಫೀಟ್ ಪರ್ ಲೀಟರ್. ಇದು 130 ಸ್ಕ್ವೇರ್ ಫೀಟ್ ಪರ್ ಲೀಟ್ರ್ ಅಂದರೆ 1 ಲೀಟ್ರಲ್ಲಿ 130 ಸ್ಕ್ವೇರ್ ಫೀಟನ್ನು ಕವರೇಜ್ ಮಾಡುತ್ತೆ. ಇದು ಎಷ್ಟಾಯಿತು ಆಗಿದ್ರೆ 3.56 ಲೀಟ್ರ್ ಆಯಿತು.
3.56 ನಾವು 4 ಲೀಟ್ರ್ ಅಂತ ಕನ್ಸಿಡರ್ ಮಾಡೋಣ. ಓಕೆ, ನೆಕ್ಸ್ಟ್ ನೋಡಿ ಪೇಂಟ್ ಡಬಲ್ ಕೋಟ್. ಓಕೆ, ಡಬಲ್ ಕೋಟ್ ಹೇಳ್ತಾ ಇದ್ದೀನಿ. ನೆಟ್ ಏರಿಯಾ ಡಿವೈಡೆಡ್ ಬೈ ಕವರೇಜ್ ಪರ್ ಲೀಟರ್. ನೆಟ್ ಏರಿಯಾ ಎಷ್ಟು 463 ಡಿವೈಡೆಡ್ ಬೈ 80. ಓಕೆ, ಇದು ನಾನು ಡಬಲ್ ಕೋಟಿಗೆ ತೊಗೊಳ್ತಾ ಇದ್ದೀನಿ, ಅದಕ್ಕೆ 80 ತೊಗೊಂಡಿದ್ದೀನಿ. ಸಿಂಗಲ್ ಕೋಟಲ್ಲಿ ನಿಮಗೆ 110 ಸ್ಕ್ವೇರ್ ಫೀಟ್ ಪರ್ ಲೀಟ್ರ್ ಅಂತ ಬರುತ್ತೆ. ಓಕೆ, ನಾನು ಡಬಲ್ ಕೋಟ್ ಅಂತ ತೊಗೊಂಡಿದ್ದ ಪ್ರಕಾರ ಇದು 80 ಅಂತ ತೊಗೊಂಡಿದ್ದೀನಿ. ಸೊ ಎಷ್ಟು ಬರುತ್ತೆ ಅವಾಗ 5.78 ಲೀಟ್ರ್ ಅಂತ ಬರುತ್ತೆ. ಸೊ ನಾವು ಇದನ್ನು 6 ಲೀಟ್ರ್ ಅಂತ ಕನ್ಸಿಡರ್ ಮಾಡೋಣ. ಓಕೆ, ಇಷ್ಟು ಕ್ವಾಂಟಿಟಿ ಆಯ್ತು. ಇದೆಲ್ಲ ವಾಲ್ ಪುಟ್ಟಿ ಎಷ್ಟು ಬಂತು 31 kg ಅಂತ ಬಂತು. ಪ್ರೈಮರ್ ಪೇಂಟ್ ಎಷ್ಟು ಬಂತು 4 ಲೀಟ್ರ್ ಅಂತ ಬಂತು. ಪೇಂಟ್ ಡಬಲ್ ಕೋಟ್ 6 ಲೀಟ್ರ್. ಓಕೆ, ಇದು ನೀವು ಪೇಂಟ್ ಯಾವ ತೊಗೊಳ್ತೀರೋ ನಿಮಗೆ ಬಿಟ್ಟಿದ್ದು. ಬೇಸಿಕ್ ಇರುತ್ತೆ, ಪ್ರೀಮಿಯಮ್ ಇರುತ್ತೆ, ಮತ್ತು ಎಕಾನಮಿ ರೇಂಜಲ್ಲಿ ಇರುತ್ತೆ, ಡಿಲೆಕ್ಸ್ ಇರುತ್ತೆ, ಮತ್ತು ಲಕ್ಸುರಿಯಲ್ಲಿ ಇರುತ್ತೆ. ಅದು ಯಾವ ಥರ ತೊಗೊಳ್ತೀರೋ ಆ ಥರದ್ದು. ಓಕೆ, ನೆಕ್ಸ್ಟ್ ನೋಡಿ ಕಾಸ್ಟು. ನಾನು ಇವತ್ತಿನ ಡೇಟಿಗೆ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. ಸೊ ಏನು ಹೇಳುತ್ತೆ ಅದಕ್ಕೆ ನಾನು ಇಲ್ಲೇ ಡೇಟ್ ಮೆನ್ಷನ್ ಮಾಡಿದ್ದೀನಿ ಇವತ್ತು ನೋಡಿ. ಅಂದರೆ ಈ ಮಂತ್ 9ನೇ ತಿಂಗಳು 2024 ಪ್ರಕಾರ ಏನಿದೆ ಮಾರ್ಕೆಟ್ ಕಾಸ್ಟು. 31 kg ನಮಗೆ ವಾಲ್ ಪುಟ್ಟಿ ಬೇಕಾಗ್ತಾಯಿದೆ. ಪರ್ ಕೆ ಜಿಗೆ 20 ರೂಪಾಯಿ ಇದೆ. ಸೊ ಇದು ಆಯಿತು, ಇದು ವಾಲ್ ಪುಟ್ಟಿದಾಯಿತು. ಪ್ಲಸ್ 4 ಲೀಟ್ರ್ ಪ್ರೈಮರ್, ವಾಲ್ ಪೇಂಟ್ ಪ್ರೈಮರ್, ಅದು 1 ಲೀಟ್ರಿಗೆ 150 ರೂಪೀಸ್ ಇದೆ. ಓಕೆ, ನೆಕ್ಸ್ಟ್ 6 ಲೀಟ್ರ್ ಪೇಂಟ್ ಡಬಲ್ ಕೋಟ್ ಮಾಡ್ಬೇಕಂದ್ರೆ 6 ಲೀಟ್ರ್ ಬೇಕು. ಇಂಟು 300. ನಾನು ಇಲ್ಲಿ ಆ್ಯಾವ್ರೇಜ್ ಅಂದರೆ ಓಕೆ ಮಿಡ್ ವರ್ಷನ್ ಪೇಂಟ್ ಅಂತ ಹೇಳ್ತೀವಲ್ಲ ನಾವು, ಈ ಕಡೆ ಲೋ ಬಜೆಟ್ನೂ ಇಲ್ಲ, ಆ ಕಡೆ ಹೈ ಬಜೆಟ್ನೂ ಇಲ್ಲ, ಮಿಡ್ಲಲ್ಲಿ ಒಂದು 300 ರೂಪೀಸ್ ಅಂತ ತೊಗೊಂಡಿದ್ದೀನಿ ಪರ್ ಲೀಟ್ರ್. ಪ್ಲಸ್ 4 ಜನ ಲೇಬರ್ ಬೇಕಾಗುತ್ತೆ ಈ ಆ್ಯಕ್ಟಿವಿಟಿನ ಮಾಡೋಕ್ಕೆ. ಓಕೆ, ಸೊ 4 ಇಂಟು ಅವ್ರದ್ದು ಇವತ್ತಿಂದು ಮಾರ್ಕೆಟ್ ವ್ಯಾಲ್ಯೂ 700. ಒಂದೊಂದು ಕಡೆ ಜಾಸ್ತಿ ಇರುತ್ತೆ, ಕಮ್ಮಿ ಇರುತ್ತೆ, ಅದು ಡಿಪೆಂಡ್ಸ್. ಪ್ಲಸ್ 1000 ರೂಪೀಸ್ ನಾವೇನು ಮಾಡಿದ್ದೀವಿ ಅಂದರೆ ಮಿಸ್ಲಿನಿಯಸ್, ಅಂದರೆ ಇದು ವಾಲ್ ಪುಟ್ಟಿ ಮಾಡೋಕ್ಕೆ ಬ್ಲೇಡ್ಸು ಮತ್ತು ಸ್ಯಾಂಡಿಂಗ್ ಪೇಪರ್ಸು, ರೋಲರು, ಬ್ರಷ್ಷು, ಅದನ್ನೆಲ್ಲ 1000 ರೂಪೀಸ್. ಸೊ ಟೋಟಲ್ ಎಷ್ಟು ಬರುತ್ತೆ ಅಂದರೆ 6820 ರೂಪೀಸ್ ನಾವು ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಮಾಡಿದ್ದು. ಓಕೆ, ಇಷ್ಟಂತೂ ಬಂದೇ ಬರುತ್ತೆ. ಸೊ ಇಷ್ಟಾಗಿತ್ತು ಇವತ್ತಿಂದು ವಿಡಿಯೋದಲ್ಲಿ. ಒಂದು ಬ್ರೀಫ್ ಅಂದರೆ ಒಂದು ಡಿಟೇಲ್ಡಾಗೆ ಮಾಡಿದ್ದೀವಿ ಕ್ಯಾಲ್ಕುಲೇಷನ್. ಸೊ ಈ ರೆಫರೆನ್ಸಿಂದ ನೀವು ನೆಕ್ಸ್ಟ್ ಬೇರೆ ಯಾವುದಾದ್ರೂ ಕ್ವಾಂಟಿಟಿ ಕ್ಯಾಲ್ಕುಲೇಷನ್ಗಾದರೂ ಯೂಸ್ ಮಾಡ್ಕೊಳ್ಬೋದು. ಓಕೆ, ಸೊ ನಾನು ಡೇಟ್ ಯಾಕೆ ಮೆನ್ಷನ್ ಮಾಡಿದ್ದೀನಿ ಅಂದರೆ ಇಲ್ಲಿ ಸೊ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂಗೆ ಹೇಳಿದ್ದೀನಿ. ಒಂದೊಂದು ಪ್ಲೇಸಿಂದ, ಒಂದೊಂದು ಸಿಟಿ, ಒಂದೊಂದು ಟೌನಿಂದ ಮಾರ್ಕೆಟ್ ವ್ಯಾಲ್ಯೂ ವೇರಿ ಆಗುತ್ತೆ, ಲೇಬರ್ ಕಾಸ್ಟ್ ವೇರಿ ಆಗುತ್ತೆ. ಸೊ ನಾನು ಇವತ್ತು ಎಟ್ ಪ್ರೆಸೆಂಟ್ ಅಂದರೆ ಈ ಮಂತಿಂದು ಒಬ್ಬೊಬ್ಬರು ವಿಡಿಯೋ ಕೊಟ್ಟಿದ್ದೀನಿ. ಒಬ್ಬೊಬ್ಬರು ವಿಡಿಯೋ ಯಾವಾಗ ಲೇಟಾಗಿ ನೋಡಿರ್ತಾರೆ, ಯಾವಾಗ ಸ್ವಲ್ಪ ಪ್ರೈಸ್ ಮೇ ಬಿ ವೇರಿಯೇಷನ್ ಅಂತೀವಲ್ಲ, ಆ ಥರ ಆಗಿರುತ್ತೆ. ಸೊ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಇದೇ ಥರ ಕನ್ನಡಿಗರನ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು.